ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆಸೆ ಸೀರಿಯಲ್ ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ತಾನು ತಂದಿರೋ ಕೆಟಲ್ಸ್ ನ ಹಾಸ್ಪಿಟಲ್ ಮಕ್ಕಳ ವಾರ್ಡ್ನಲ್ಲಿ ಹಂಚ್ತಿರ್ತಾಳೆ. ಆ ನೆಪದಲ್ಲಿ ಕ್ರಿಶ್ ಎಲ್ಲಿದ್ದಾನೆ ಅಂತ ಹುಡ್ಕೋದಿಕ್ಕೆ ನೋಡ್ತಿರ್ತಾಳೆ. ಆದ್ರೆ ಕ್ರಿಶ್ ಅಲ್ಲಿರೋದಿಲ್ಲ. ಸ್ಪೆಷಲ್ ವಾರ್ಡ್ ಯಾವ್ದು ಅಂತ ನೋಡ್ಬೇಕಾದ್ರೆ ಇದು ಸ್ಪೆಷಲ್ ವಾರ್ಡ್ ಮಕ್ಕಳಿಗೆ ಅಂತ ಸಿಸ್ಟರ್ ಹೇಳ್ತಾರೆ. ಸ್ಪೆಷಲ್ ವಾರ್ಡ್ ನಲ್ಲಿ ಇರ್ತಾನೆ, ಸರಿ ಅಲ್ಲಿ ಹೋಗೋಣ ಅಂತ ರೋಹಿಣಿ ವಾರ್ಡ್ಗೆ ಹೋಗ್ಬೇಕಾದ್ರೆ ಎದುರುಗಡೆ ಮೀನಾ ಮತ್ತೆ ಸೂರ್ಯ ಸಿಗ್ತಾರೆ. ಈ ಪೌಡ್ರಮ್ಮ ಏನ್ ಮಾಡ್ತಾ ಇದೆ ಇಲ್ಲಿ ಮೀನಾ ಅಂತ ಸೂರ್ಯ ಮೀನನ್ನ ಕೇಳಿದಾಗ, ರೋಹಿಣಿಯವರೇ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಮೀನಾ ಕೇಳ್ತಾಳೆ. ಅದು ಒಂದು ಕೆಲ್ಸದ ವಿಷಯ ಆಗಿ ಬಂದೆ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ರೋಹಿಣಿ ಕೇಳಿದಾಗ, ಸ್ವಲ್ಪ ಜ್ವರ ಇತ್ತು ಅದಕ್ಕೆ ಬಂದೆ, ನಂಗೆ ಗೊತ್ತಿರೋ ಒಂದ್ ಚಿಕ್ಕ ಹುಡುಗನ್ಗೆ ಇಲ್ಲಿ ಗಾಯ ಆಗಿದೆ ಅಂತ ಮೀನಾ ಹೇಳಿದಾಗ, ಹೇಗಿದ್ದಾನೆ ಅವನು ಇವಾಗ ಅಂತ ರೋಹಿಣಿ ಕೇಳ್ತಾಳೆ. ಇರು ಯಾರು ಏನು ಅಂತ ಗೊತ್ತಿಲ್ಲದೆ ನೀನ್ ಯಾಕೆ ಒದ್ದಾಡ್ತಿದ್ಯಾ ಪೌಡ್ರಮ್ಮ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ, ಯಾರ ಚಿಕ್ಕ ಹುಡುಗ ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳಿದೆ ಅಂತ ರೋಹಿಣಿ ಹೇಳ್ತಾಳೆ. ನಮ್ಮನೆಗೂ ಬಂದಿದ್ದಾರೆ ರೋಹಿಣಿ ಅವರೇ, ಅವತ್ತು ತಾಳಿ ಶಾಸ್ತ್ರ ಇತ್ತಲ್ವಾ, ಒಬ್ರು ಅಮ್ಮನೂ ಒಂದು ಹುಡುಗನೂ ಬಂದಿದ್ರಲ್ಲ ಅಂತ ಮೀನಾ ಹೇಳಿದಾಗ, ಹೌದು ಜ್ಞಾಪಕ ಇದೆ ಅಂತ ರೋಹಿಣಿ ಹೇಳ್ತಾಳೆ. ಆ ಹುಡುಗನ್ಗೆ ಕಣ್ಣಿಗೆ ಗಾಯ ಆಗಿದೆ, ಇದೇ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅದಕ್ಕೆ ನಾನ್ ಬಂದೆ ಇಲ್ಲಿಗೆ ಅಂತ ಮೀನಾ ಹೇಳ್ತಾಳೆ. ಈಗ ಹೇಗಿದ್ದಾನೆ ಆ ಹುಡುಗ ಅಂತ ರೋಹಿಣಿ ಕೇಳಿದಾಗ, ಆಪರೇಷನ್ ಮುಗ್ದು ಸರಿ ಹೋಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಹೌದು, ಅದೆಲ್ಲ ಇರ್ಲಿ ಪೌಡ್ರಮ್ಮ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಕೈಯಲ್ಲಿ ಇಲ್ಲಿ ಇದು ಬಾಕ್ಸ್, ಇಲ್ಲಿ ಯಾರಿಗ್ ಮೇಕಪ್ ಮಾಡಕ್ ಬಂದಿದ್ಯಾ? ಇಲ್ಲೆಲ್ಲ ಔಷಧಿ ಹಾಕೋ ಜಾಗ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ, ಇದು ಕೆಟಲ್ ಫ್ರೀಯಾಗಿ ಕೊಡೋಣ ಅಂತ ಬಂದೆ ಅಂತ ರೋಹಿಣಿ ಹೇಳಿದಾಗ, ಅಂಗಡಿಲಿರೋ ಐಟಮ್ನೆಲ್ಲ ಫ್ರೀಯಾಗಿ ಕೊಡೋಕ್ ಸ್ಟಾರ್ಟ್ ಮಾಡ್ಬಿಟ್ರ? ಹಿಂಗಾದ್ರೆ ಒಂದೇ ತಿಂಗಳಲ್ಲಿ ಅಂಗಡಿ ದಿವಾಳಿ ಆಗೋ ಹೋಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ, ಇದು ಮಾತ್ರ ಫ್ರೀ, ಈ ಹಾಸ್ಪಿಟಲ್ಗೆ ಬೇಕಾಗಿರೋ ಐಟಮ್ ಎಲ್ಲ ನಮ್ಮ ಅಂಗಡಿಲೇ ತಗೋಬೇಕು ಅಂತ ಡೀಲ್ ಮಾತಾಡೋಣ ಅಂತ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಓ ಹಾಗೆ, ಇದು ಚೆನ್ನಾಗಿದೆ ಪಾರ್ಲರ್ ಅಮ್ಮ, ಆದ್ರೆ ಆ ಬಿಸ್ನೆಸ್ ಮ್ಯಾನ್ ಅಂತ ಒಬ್ಬ ಇದಾನಲ್ಲ, ಅವನ್ ಇದನ್ನೆಲ್ಲ ಮಾಡಕ್ಕಾಗಲ್ವಾ? ಹಂಗೆ ಚೇರಲ್ಲಿ ಗಮನ ಹಾಕಿ ಅಂಟಿಸಿರೋ ತರ ಕುತ್ಕೊಂಡಿರ್ಬೇಕಲ್ವಾ ಅವನಿಗೆ? ಖಂಡಿತ ಇದನ್ನ ಅವನು ಯೋಚನೆ ಮಾಡಿರಲ್ಲ, ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ, ಇದೇ ಇಬ್ರು ಸೇರಿ ನಿರ್ಧಾರ ತಗೊಂಡಿರೋದು ಅಂತ ರೋಹಿಣಿ ಹೇಳ್ತಾಳೆ. ಇದು ಒಳ್ಳೆ ಐಡಿಯಾನೇ ರೋಹಿಣಿ ಅವರೇ, ಚಿಕ್ಕ ಐಟಮ್ನ ಫ್ರೀ ಆಗಿ ಕೊಟ್ಟು ದೊಡ್ಡ ಐಟಮ್ನ ತಗೊಳ್ಳೋ ರೀತಿ ಮಾಡೋದು ಅಂತ ಮೀನಾ ಹೇಳ್ತಾಳೆ. ಹಾಗಾದ್ರೆ ಎಲ್ಲಾ ಹಾಸ್ಪಿಟಲ್ಗೂ ಹೋಗ್ತೀರಾ ಅಂತ ಸೂರ್ಯ ಕೇಳ್ತಾನೆ. ಹೌದು ಅಂತ ರೋಹಿಣಿ ಹೇಳ್ತಾಳೆ. ಹಿಂಗೆ ಹೋದ್ರೆ ಅಂಗಡಿ ಚೆನ್ನಾಗಿ ಡೆವಲಪ್ ಆಗತ್ತೆ ಮೀನಾ, ಈಗ ನನಗೆ ಲೈಟಾಗಿ ಒಂದು ನಂಬಿಕೆ ಬರ್ತಿದೆ ಅಂತ ಸೂರ್ಯ ಹೇಳ್ತಾನೆ. ಯಾವ್ದ್ರಿ ಅಂತ ಮೀನಾ ಕೇಳಿದಾಗ, ಅಪ್ಪನ 27 ಲಕ್ಷ ತಿರ್ಗಾ ವಾಪಸ್ ಸಿಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಸರಿ, ಈ ವಾರ್ಡಲ್ಲಿ ಯಾರಾದ್ರೂ ಇದಾರಾ ಅಂತ ರೋಹಿಣಿ ಕೇಳಿದಾಗ, ಹೌದು ಆ ಹುಡುಗ ಇದ್ದಾನೆ ಅಂತ ಹೇಳಿದ್ನಲ್ಲ, ಅದು ಇದೇ ವಾರ್ಡ್ ಅಂತ ಮೀನಾ ಹೇಳ್ತಾಳೆ. ಸರಿ, ನಾನು ಅವ್ರಿಗೆ ಇದನ್ನ ಕೊಡ್ತೀನಿ ಅಂತ ರೋಹಿಣಿ ವಾರ್ಡ್ಗೆ ಹೋಗ್ತಿರ್ತಾಳೆ. ಈ ಪೌಡ್ರಮ್ಮ ಒಂದ್ ನಿಮಿಷ ನಿಂತ್ಕೋ ಅಂತ ಸೂರ್ಯ ಹೇಳ್ತಾನೆ. ರೀ ಯಾಕ್ರಿ ಅವ್ರನ್ನ ನಿಂತ್ಕೊಳಕ್ ಹೇಳ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಇದು ಯಾಕೋ ಸರಿ ಇಲ್ಲ ಅಂತ ಸೂರ್ಯ ಹೇಳಿದಾಗ, ಏನ್ ಸರಿ ಇಲ್ಲ ಅಂತ ರೋಹಿಣಿ ಕೇಳ್ತಾಳೆ. ನೀವು ಮಾತ್ರ ನಿಮ್ ವ್ಯಾಪಾರನ ಡೆವಲಪ್ಮೆಂಟ್ ಮಾಡ್ಕೋಬೇಕಾದ್ರೆ ನಾವ್ ಮಾಡ್ಬಾರ್ದಾ ಅಂತ ಸೂರ್ಯ ಕೇಳ್ತಾನೆ. ತಗೋ, ಇದು ನಂದು ID ಕಾರ್ಡ್, ನೀನ್ ಎಲ್ಲೆಲ್ಲಿ ಜಗ್ನ ತಗೊಂಡೋಗ್ ಕೊಡ್ತೀಯಾ ಅಲ್ಲೆಲ್ಲಾ ಕಡೆನೂ ಈ ಕಾರ್ಡ್ನ ಕೊಡು, ಯಾಕಂದ್ರೆ ಹಾಸ್ಪಿಟಲಿಂದ ಆಚೆ ಹೋಗ್ಬೇಕಾದ್ರೆ ಕಾರ್ ಬೇಕಾಗತ್ತೆ ಅಲ್ವಾ, ನನ್ಗೂ ಕಾರ್ ಬುಕ್ ಆಗೋದೇ ಬೇಕು, ಅದಕ್ಕೆ ತಗೋ ಕೊಡ್ ಹೋಗು ಅಂತ ಸೂರ್ಯ ಹೇಳ್ತಾನೆ. ಸರಿ ಓಕೆ, ನೀವು ಮನೆಗೆ ಹೋಗ್ತೀರಾ ಅಂತ ರೋಹಿಣಿ ಕೇಳ್ತಾಳೆ. ನೀವು ಬರ್ತೀರಾ ಅಂತ ಮೀನಾ ಕೇಳಿದಾಗ, ಅಯ್ಯೋ ಇಲ್ಲ, ನಾನ್ ಸುಮ್ನೆ ಕೇಳಿದೆ ಅಂತ ರೋಹಿಣಿ ಹೇಳ್ತಾಳೆ. ಕ್ಯಾಂಟೀನ್ಗೆ ಹೋಗ್ಬೇಕು, ನಾನು ತಿಂಡಿ ಏನು ತಿಂದಿಲ್ಲ, ತಿಂಡಿ ಮಾಡಿ ಟ್ಯಾಬ್ಲೆಟ್ ತಗೋಬೇಕು, ಆಮೇಲೆ ಆ ಹುಡುಗನ ಅಜ್ಜಿಗೆ ಟಿಫನ್ ತಗೊಂಡ್ ಬರ್ಬೇಕು ಅಂತ ಮೀನಾ ಹೇಳಿದಾಗ, ನೀವು ಆಲ್ರೆಡಿ ಟಯರ್ಡ್ ಆಗಿದ್ದೀರಾ, ಇದೆಲ್ಲ ಯಾಕೆ ಮೀನಾ ಅವರೇ, ಮನೆಗೆ ಹೋಗಿ ರೆಸ್ಟ್ ಮಾಡಿ ಅಂತ ರೋಹಿಣಿ ಹೇಳ್ತಾಳೆ. ಇಲ್ಲ ರೋಹಿಣಿ ಅವರೇ, ಅವ್ರಿಗೆ ಜೊತೆಲಿ ಯಾರು ಇಲ್ಲ, ಪಾಪ ಈ ಊರಲ್ಲಿ ನಮ್ಮನ್ ಬಿಟ್ರೆ ಅವ್ರಿಗಿನ್ ಯಾರು ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಪೌಡ್ರಮ್ಮ, ನೀನ್ ಹೋಗಿ ನಿನ್ ಕೆಲ್ಸ ನೋಡು, ಮೀನಾ ನಡೆಯಮ್ಮ ಅಂತ ಸೂರ್ಯ ಮೀನನ್ ಕರ್ಕೊಂಡು ಕ್ಯಾಂಟೀನ್ಗೆ ಹೋಗ್ತಾನೆ. ರೋಹಿಣಿ ವಾರ್ಡ್ಗೆ ಬರ್ತಿದ್ದಂಗೆ ಕ್ರಿಶ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಳ್ತಾಳೆ. ಕ್ರಿಶ್, ನೋಡು ಕಂದ, ನಿಮ್ ಅತ್ತೆ ಬಂದಿದೀನಿ ನೋಡು. ಚಿನ್ನ, ಸಾರಿ ಕಣೋ ಕ್ರಿಶ್, ನಿಮ್ ಅತ್ತೆ ಆಗಿ ನಿನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ, ನಿನ್ ಜೊತೆ ಇರೋದಕ್ಕಾಗ್ಲಿಲ್ಲ, ನಿನ್ ವಿಷಯದಲ್ಲಿ ನಾನು
ಏನು ಮಾಡೋಕ್ಕಾಗ್ತಿಲ್ಲ, ನಿನ್ನ ಜೊತೆಗಿಟ್ಕೊಂಡು ನೋಡೋಕ್ಕಾಗ್ತಿಲ್ಲ ಅಂತ ತುಂಬಾನೇ ಅಳ್ತಿರ್ತಾಳೆ. ಕಲ್ಯಾಣಿ, ಇಲ್ಲಿ ನೋಡಮ್ಮ, ಇಲ್ಲಿ ನೋಡು, ಅಳಬೇಡ, ಸ್ವಲ್ಪ ಸಮಾಧಾನ ಮಾಡ್ಕೊ, ಅವನಿಗೆ ಪ್ರಜ್ಞೆ ಇಲ್ಲ, ಮತ್ತೆ ಅವನಿಗೆ ಪ್ರಜ್ಞೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ರೋಹಿಣಿ ಅಮ್ಮ ಹೇಳಿದಾಗ, ಏನಮ್ಮ ಮಾಡಿದ್ಯಾ ನೀನು? ಇವನೊಬ್ಬನ್ನ ನಿನ್ನಿಂದ ನೋಡ್ಕೊಳಕ್ಕಾಗ್ತಿಲ್ವಾ? ಯಾಕಮ್ಮ ಹಿಂಗೆ ಮಾಡಿದೆ ಅಂತ ರೋಹಿಣಿ ಕೇಳಿದಾಗ, ಯಾವಾಗಲೂ ಮಕ್ಳ ಜೊತೆ ಆಟಾಡೋ ಥರನೇ ಆಟಾಡ್ತಿದ್ದ ಕಣೆ, ಬಾಲ್ ಎತ್ಕೊಳ್ಳೋಕ್ಕೆ ಅಂತ ಹೋಗಿ ರೋಡಿಗೆ ಹೋಗಿದ್ದಾನೆ, ಗಾಡಿ ಬರ್ತಾ ಇರೋದು ನಿಮಗೆ ಗೊತ್ತಿ ನಿಲ್ಲಿಸ್ದೆ ಹಾಗೆ ಹೋಗಿದ್ದಾರೆ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಅಮ್ಮ, ಚಿಕ್ಕ ಮಗು ಅಮ್ಮ, ಅವನು ಎಷ್ಟಿಗೆ ನೋವಾಗಿರ್ಬೇಕು, ಅವನಿಗೆ ಕಣ್ಣಿಗೆ ಬೇರೆ ಇಷ್ಟು ದೊಡ್ಡ ಪಟ್ಟಿ ಹಾಕಿದ್ದಾರೆ ಅಂತ ರೋಹಿಣಿ ಅಳ್ತಾ ಹೇಳ್ಬೇಕಾದ್ರೆ, ನೀನೇನು ಭಯ ಪಡಬೇಡ ಕಲ್ಯಾಣಿ, ಕಣ್ಣಿಗೆ ಯಾವುದೇ ರೀತಿ ತೊಂದರೆ ಇಲ್ವಂತೆ, 2 ದಿನದಲ್ಲಿ ಕಣ್ಣಿಗೆ ಹಾಕಿರೋ ಪಟ್ಟಿನ ಬಿಚ್ತಾರಂತೆ ಅಂತ ರೋಹಿಣಿ ಅಮ್ಮ ಹೇಳ್ತಾಳೆ. ನನ್ನ ಜೀವನದ ಬಗ್ಗೆ ಯೋಚನೆ ಮಾಡದೆ ನೀನು ನನ್ನನ್ನು ಹಳದಲ್ಲಿ ತಳ್ಬಿಟ್ಟೆ, ಈಗ ತಾನೇ ನಾನು ಅದರಿಂದ ಸ್ವಲ್ಪ ಮೇಲೆ ಬರ್ತಿದ್ದೀನಿ. ಇದುವರೆಗೂ ನನ್ನ ಜೀವನ ಕಾಪಾಡ್ಕೊಳ್ಳೋದಕ್ಕೆ ನಾನು ಮಾಡಿರೋದೆಲ್ಲ ತಪ್ಪಾಗಿ ಕಾಣಿಸ್ಲೇ ಇಲ್ಲ. ನನ್ನ ಮಗನ್ನ ಈ ರೀತಿ ನೋಡೋದಕ್ಕಾಗ್ತಿಲ್ಲ. ಇದುವರೆಗೂ ನಾನು ಮಾಡಿರೋ ಒಂದೇ ಒಂದು ಪಾಪ ಅಮ್ಮ ಅಂತ ನಾನೊಬ್ಳಿದ್ದು ಇವನನ್ನ ಅನಾಥನ್ ತರ ಬಿಟ್ಟು ಬಾಳ್ತಾ ಇರೋದು ಅಂತ ತುಂಬಾ ಅಳ್ತಿರ್ತಾಳೆ. ಸರಿ, ನೀನ್ ಇವಾಗ ಅಳಬೇಡ, ಎಲ್ಲ ಸರಿ ಹೋಗುತ್ತೆ. ಕಲ್ಯಾಣಿ, ಹೌದು, ನಿನ್ ಪಾಡಿಗೆ ನೀನು ಸ್ಟ್ರೈಟ್ ಆಗಿ ಬಂದ್ಬಿಟ್ಟೆ. ಸೂರ್ಯ ಮತ್ತೆ ಮೀನಾ ಇಬ್ರು ಇಲ್ಲೇ ಇದ್ದಾರೆ, ಕ್ಯಾಂಟೀನ್ಗೆ ಹೋಗಿದ್ದಾರೆ ಅಂತ ರೋಹಿಣಿ ಅಮ್ಮ ಹೇಳ್ಬೇಕಾದ್ರೆ, ಗೊತ್ತು, ನೋಡ್ದೆ, ಈ ಕೆಟಲ್ಗಳನ್ನ ಹಾಸ್ಪಿಟ್ಲಿಗೆ ಕೊಡಕ್ ಬಂದಿದ್ದೆ ಅಂತ ಹೇಗೋ ಅವರನ್ನ ನಂಬಿಸ್ದೆ ಅಂತ ರೋಹಿಣಿ ಹೇಳ್ತಾಳೆ. ಕಲ್ಯಾಣಿ, ಈ ಟೈಮಲ್ಲಿ ಈ ರೀತಿ ಹೇಳ್ತಿದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನನಗೆ ಮೊದಲಿನ ತರ ಇವನನ್ನ ಒಬ್ಳನ್ನೇ ನೋಡ್ಕೊಳ್ಳೋದಕ್ಕಾಗ್ತಿಲ್ಲ, ಮೈಯಲ್ಲಿ ಒಂಚೂರು ಶಕ್ತಿನೇ ಇಲ್ಲ. ಇವತ್ತು ಹಂಗೇನೆ ಮೈಕೈ ನೋವಿಗೆ ಮಲಗ್ಬಿಟ್ಟೆ, ಅಷ್ಟರಲ್ಲಿ ಇವನಿಗೆ ಈ ರೀತಿ ಆಯ್ತು. ಇನ್ನು ಎಷ್ಟು ದಿನ ನಾನು ಇರ್ತೀನಿ ಅಂತ ಗೊತ್ತಿಲ್ಲ. ನನ್ನ ಜೀವ ಹೋಗೋವರ್ಗು ನಾನು ಇವನ್ ಜೊತೆ ಇರ್ತೀನಿ. ಆಮೇಲೆ ಇವನ್ ಜೀವನ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗುತ್ತೆ ಕಣೆ. ಆದಷ್ಟು ಬೇಗ ಕೃಷ್ ಬಗ್ಗೆ ನಿಮ್ ಮನೇಲಿ ಹೇಳೋದಕ್ ಟ್ರೈ ಮಾಡು ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಸರಿಮಾ, ಸೂರ್ಯ ಮೀನಾ ಅವರು ಯಾವಾಗ ಬೇಕಾದ್ರೂ ಬರ್ಬೋದು, ನಾನು ಹೊರಡ್ತೀನಿ. ಅವ್ರು ಹೋದ್ಮೇಲೆ ನನಗೆ ಫೋನ್ ಮಾಡಿ ಹೇಳಿ, ನಾನು ಬರ್ತೀನಿ. ರಾತ್ರಿ ಬಂದು ನಾನು ಇಲ್ಲೇ ಮಲಗ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ನಿಮ್ ಮನೇಲಿ ಏನು ಹೇಳೋದಿಲ್ವಾ ಅಂತ ರೋಹಿಣಿ ಅಮ್ಮ ಹೇಳಿದಾಗ, ಅದನ್ನ ನಾನು ನೋಡ್ಕೊಳ್ತೀನಿ, ಈಗ ನಾನು ಹೋಗ್ತೀನಿ ಅಂತ ರೋಹಿಣಿ ಕೃಷ್ಗೆ ಒತ್ಕೊಟ್ಟು ಹೊರಡ್ತಾಳೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಕ್ಯಾಂಟೀನಿಂದ ವಾಪಸ್ ಬರ್ತಿರ್ತಾರೆ. ರೀ, ನೀವು ಹೋಗಿ, ನಾನು ಅವರನ್ನ ನೋಡ್ಕೊಳ್ತೀನಿ ಅಂತ ಮೀನಾ ಹೇಳ್ತಾಳೆ. ಯಾರು? ನೀನಾ? ನಿನ್ನನ್ನೇ ನೋಡ್ಕೊಳ್ಳೋದಕ್ಕೊಬ್ರು ಬೇಕು, ನೀನು ಅವರು ನೋಡ್ಕೊಂತೀಯಾ? ಅದೆಲ್ಲ ಏನು ಬೇಡ, ನಾನೇ ಡಿಸ್ಚಾರ್ಜ್ ಆಗೋವರೆಗೂ ನೋಡ್ಕೊಳ್ತೀನಿ ಅಂತ ಸೂರ್ಯ ಹೇಳ್ತಾರೆ. ರೋಹಿಣಿ ಆಚೆಗೆ ಬರೋದನ್ನ ಮೀನಾ ನೋಡ್ತಾಳೆ. ರೋಹಿಣಿ ಅವರೇ ಅಂತ ಮೀನಾ ಕರೀತಾಳೆ. ಮುಗೀತಾ ಅಂತ ಮೀನಾ ಕೇಳಿದಾಗ, ಏನು ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ, ನಿಮ್ ಕೆಲ್ಸ ಎಲ್ಲ ಮುಗೀತಾ ಅಂತ ಕೇಳಿದೆ ಅಂತ ಮೀನಾ ಹೇಳಿದಾಗ, ಹಾ ಕೊಟ್ಟಾಯ್ತು ಅಂತ ರೋಹಿಣಿ ಹೇಳ್ತಾಳೆ. ಒಳಗಡೆ ಇದ್ದು ಹುಡುಗನ್ ನೋಡಿದ್ರ ಅಂತ ಮೀನಾ ಕೇಳಿದಾಗ, ಹಾ ನೋಡ್ದೆ, ಪಾಪ ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡೆ ಇದ್ರ ಬಗ್ಗೆ ಅಂತ ರೋಹಿಣಿ ಹೇಳ್ತಾಳೆ. ಪಾಪ ಆ ಹುಡುಗನ್ಗೆ ಕಣ್ಣಿಗೇಟಾಗಿ ಯಾವ ರೀತಿ ಬಟ್ಟೆ ಕಟ್ಟಿದ್ದಾರೆ ಅಂತ ನೋಡಿದ್ರ ಅಮ್ಮ ತುಂಬಾ ಅಳ್ತಾ ಇದ್ದಾರೆ, ಒಂಟಿಯಾಗಿ ಬೇರೆ ಇದ್ದಾರೆ, ಆ ಹುಡುಗನ್ ಇಟ್ಕೊಂಡು ತುಂಬಾನೇ ಕಷ್ಟ ಪಡ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಹೌದು ಮೀನಾ ಅವರೇ, ಬೇರೆ ಯಾರು ಅವ್ರ ಜೊತೆ ಇಲ್ಲ ಅಂತ ರೋಹಿಣಿ ಹೇಳಿದಾಗ, ಅದ್ ಹೇಗ್ ನೀನು ಗೊತ್ತು ಪೌಡ್ರಮ್ಮ ಅಂತ ಸೂರ್ಯ ಕೇಳ್ತಾನೆ. ಮಾತಾಡ್ಬೇಕಾದ್ರೆ ಹೇಳಿದ್ರು ಅಂತ ರೋಹಿಣಿ ಹೇಳ್ತಾಳೆ. ಆ ಹುಡುಗನ್ಗೆ ಅಪ್ಪ ಅಮ್ಮ ಇಲ್ಲ ಅಂತ ಮೀನಾ ಹೇಳಿದಾಗ, ಏ ಮೀನಮ್ಮ, ಅತ್ತೆ ಅನ್ನೋಳು ಒಬ್ಳಿದಾಳಲ್ವಾ ಅಂತ ಸೂರ್ಯ ಹೇಳ್ತಾನೆ. ರೀ, ಅವರು ದುಬೈಯಲ್ಲಿದ್ದಾರೆ ಅಂತ ಹೇಳಿದಾರೆ ಅಲ್ವಾ ಅಂತ ಮೀನಾ ಹೇಳಿದಾಗ, ವಯಸ್ಸಾಗಿರೋ ಅಮ್ಮನ್ನ ಚಿಕ್ಕ ಮಗುನ ಮನೇಲಿ ಒಂಟಿಯಾಗಿ ಬಿಟ್ಟು ಅಲ್ಲಿ ದುಬೈಲಿ ಅಂಥದ್ದೇನ್ ಸಂಪಾದನೆ ಮಾಡಕ್ ಹೋಗಿದ್ದಾರೆ. ಕೆಲವರೆಲ್ಲ ಹಂಗೇನೆ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಆ ಹುಡುಗಿ ಮಾತ್ರ ಒಂಟಿಯಾಗಿ ಜಾಲಿಯಾಗಿ ಸುತ್ತಾಡ್ಕೊಂಡಿದೆ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ, ನೀವಿನ್ನೂ ಹೊರಡಲ್ವಾ ಅಂತ ಕೇಳ್ತಾಳೆ. ಯಾಕೆ ಅಂತ ಸೂರ್ಯ ಕೇಳಿದಾಗ, ಇಲ್ಲ, ಮೀನಾ ಅವರಿಗೆ ತುಂಬಾ ಹುಷಾರಿಲ್ವಲ್ಲ, ಹೋಗಿ ರೆಸ್ಟ್ ತಗೊಳ್ಳೋದಕ್ ಬೇಡ್ವಾ ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ ರೋಹಿಣಿ ಅವರೇ, ಹುಡುಗ ಕಣ್ಬಿಡ್ಲಿ, ಪಾಪ ಅವ್ರು ಒಬ್ಬರೇ ಇದ್ದಾರೆ, ಡಿಸ್ಚಾರ್ಜ್ ಮಾಡೋ ಡೇಟ್ ಬಗ್ಗೆ ಡಾಕ್ಟ್ರು ಏನು ಹೇಳಿಲ್ಲ, ಅದೆಲ್ಲ ವಿಚಾರಿಸ್ಕೊಂಡು ಏನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡ್ತೀವಿ ಅಂತ ಮೀನಾ ಹೇಳ್ತಾಳೆ. ಮೊದಲು ಆ ಅಮ್ಮನ ಹತ್ರ ಫಸ್ಟ್ ಹೇಳಿ ಆ ದುಬೈಲಿರೋ ಮಗಳನ್ನ ಕರ್ಸೋದಕ್ಕೆ ಹೇಳು. ಅಮ್ಮ ಮತ್ತೆ ಮಗ ಮುಖ್ಯನಾ ಅಥವಾ ದುಡ್ಡು ಮುಖ್ಯನಾ? ಅವಳನ್ನ ಹಂಗೆ ಹಿಡ್ಕೊಂಡು 4 ಬಾರಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ. ರೀ, ಪಾಪ ರೀ, ಅವ್ರು ಏನ್ ಮಾಡ್ತಾರೆ ಹೇಳಿ? ಸಂಪಾದನೆ ಮಾಡಿದ್ರೆ ಅಲ್ವಾ ಇವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಅದಕ್ಕೆ ಕೆಲ್ಸಕ್ಕೆ ಹೋಗಿದ್ದಾರೆ,
ಅಂತ ಮೀನಾ ಹೇಳ್ತಾಳೆ. ಯಾಕೆ, ಅದಕ್ಕೆ ಬೇರೆ ದೇಶಕ್ಕೆ ಹೋಗ್ಬೇಕು, ಸಂಪಾದನೆ ಮಾಡಬೇಕು ಅಂತ ಏನಾದ್ರೂ ಇದೆಯಾ? ಇಲ್ಲೇನು ಕೆಲಸ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ. ನಿಮ್ಗೆ ಯಾಕೆ ಅದೆಲ್ಲ ಅಂತ ರೋಹಿಣಿ ಕೇಳಿದಾಗ ಸೂರ್ಯ ಮತ್ತೆ ಮೀನಾ ರೋಹಿಣಿ ಮುಖನೇ ನೋಡ್ತಿರ್ತಾರೆ. ಇಲ್ಲ, ಅದು ಇನ್ನೊಬ್ರು ಸಮಸ್ಯೆ, ಅದ್ ಹೇಗ್ ನಾವು ಕೇಳಕ್ಕಾಗತ್ತೆ ಅಂತ ಕೇಳಿದೆ. ನೀವು ಮೀನನ್ ಕರ್ಕೊಂಡು ಮನೆಗೆ ಹೋಗಿ ಅಂತ ರೋಹಿಣಿ ಹೇಳ್ತಾಳೆ. ಪರವಾಗಿಲ್ಲ, ಇರ್ಲಿ, ನಾವೆಲ್ಲ ದಿನಗೂಲಿ ಅಲ್ವಾ, ಒಂದು ದಿನ ಕೆಲ್ಸ ಇಲ್ಲ ಅಂದ್ರೆ ಇನ್ನೊಂದ್ ದಿನ ಕೆಲ್ಸ ಇರುತ್ತೆ. ಆದ್ರೆ ನೀವು ಆ ರೀತಿ ಅಲ್ವಲ್ಲ, ದೊಡ್ಡ ಬಿಸ್ನೆಸ್ ಮಾಡೋರು, ಒಂದು ದಿನ ಬಿಟ್ರು ದೊಡ್ಡದಾಗಿ ನಷ್ಟ ಆಗತ್ತೆ. ನೀವು ಹೋಗಿ ಕೆಲ್ಸ ನೋಡಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಕೋಪದಿಂದ ಮೀನನ್ನೇ ನೋಡ್ತಿರ್ತಾಳೆ. ಸೂರ್ಯ ಮೀನಾ ಕೊಟ್ಟ ಟಕ್ಕರ್ಗೆ ಬಿದ್ದು ನಗ್ತಿರ್ತಾನೆ. ಸರಿ ಮೀನಾ ಅವ್ರೆ, ನಾನ್ ಬರ್ತೀನಿ ಅಂತ ರೋಹಿಣಿ ಹೋಗ್ಬೇಕಾದ್ರೆ, ಪೌಡ್ರಮ್ಮ ಮತ್ತ್ಯಾಕೆ ಇಲ್ಲಿಗೆ ಬರ್ತೀಯಾ, ಕೆಲ್ಸ ಮುಗೀತಲ್ವಾ, ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗು, ಹಂಗೆ ಮರಿದೆ ನನ್ನ ಕಾರ್ಡನ್ನ ಸೇರಿಸ್ಕೊಡು ಸರಿನಾ ಅಂತ ಸೂರ್ಯ ಹೇಳಿದಾಗ ಅಲ್ಲಿಂದ ರೋಹಿಣಿ ಹೊರಟೋಗ್ತಾಳೆ. ಮೀನೇಶ್ವರಿ ಅಂತಿಂತವಳಲ್ಲ ಕಣೆ ನೀನು ಅಂತ ಸೂರ್ಯ ಹೇಳಿದಾಗ, ಯಾಕ್ರಿ ಅಂತ ಮೀನಾ ಕೇಳ್ತಾಳೆ. ಪೌಡ್ರಮ್ಮ ಮನೇಲಿ ಹೇಳಿದಕ್ಕೆ ಅವ್ರು ವಾಪಸ್ ಅದೇ ಮಾತು ಹೋಗೋ ತರ ಹೇಳಿಯಲ್ಲ, ಸೂಪರ್ ಕಣೆ ನೀನು ಅಂತ ಸೂರ್ಯ ಹೇಳ್ತಾನೆ. ರೀ, ಆ ರೀತಿ ಏನೂ ಇಲ್ಲ, ಅವ್ರಿಗೆ ಹೇಳ್ಬೇಕು ಅಂತ ಏನು ನಾನೇನು ಹೇಳಿಲ್ಲ, ಮಾಮೂಲಿಯಾಗಿ ಹೇಳಿದೆ ಅಂತ ಮೀನಾ ಹೇಳ್ತಾಳೆ. ಸುಮ್ಮನೆ ಹೇಳ್ಬೇಡ ಮೀನಮ್ಮ, ಅವ್ರು ಹೇಳಿದ ಮಾತಿಗೆ ನೀನು ಸರಿಯಾಗಿ ಮಾತು ಕೊಟ್ಟಿದ್ಯಾ, ಅದೇನೋ ಅಂತಾರಲ್ಲ, ಏಟಿಗೆ ಎದುರೇಟು ಅಂತ, ಹಂಗೆ ಅಂತ ಸೂರ್ಯ ಹೇಳ್ತಾನೆ. ರೀ, ಅವ್ರು ಮಾತಾಡೋದಿಕ್ಕೆ ಈಗಲೂ ತುಂಬಾ ನೋವಾಗ್ತಿದೆ ನನಗೆ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಟ್ಟಲ್ಲ ಅಂತ ಸೂರ್ಯ ಹೇಳ್ತಾನೆ. ಸರಿ ಬಾ, ಒಳಗಡೆ ಹೋಗೋಣ ಅಂತ ಇಬ್ರು ಹಾಸ್ಪಿಟಲ್ ಒಳಗಡೆ ಹೋಗಿ ತಿಂಡಿ ತಗೊಂಡು ರೋಹಿಣಿ ಅಮ್ಮನ್ ಕೊಡ್ತಾರೆ. ರೋಹಿಣಿ ಬಂದಿದ್ರಾ ಅಮ್ಮ ಅಂತ ಮೀನಾ ಕೇಳಿದಾಗ, ಯಾರು ರೋಹಿಣಿ, ಆ ರೀತಿ ನನಗೆ ಯಾರು ಗೊತ್ತಿಲ್ವೇ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಅದೇ ಅಮ್ಮ, ಒಂದು ಹುಡುಗಿ ಬಂದಿದೆಯಲ್ಲ, ಅದೇ ನೀರ್ ಜಗ್ಗಿ ಹಿಡ್ಕೊಂಡು, ಅದೇ ಇಲ್ಲಿದೆ ನೋಡಿ ಅಂತ ಸೂರ್ಯ ಕೆಟಲ್ನ ತೋರಿಸ್ತಾನೆ. ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಹೌದು ಬಂದಿದ್ರು ಅಂತ. ಹೌದಮ್ಮ, ಅವರು ಇವ್ರ ಅಣ್ಣನ ಹೆಂಡತಿ ಅಂತ ಮೀನಾ ಹೇಳ್ತಾಳೆ. ಹೌದು, ಆ ಹುಡುಗಿ ಬಂದು ವಿಚಾರಿಸ್ಕೊಂಡು ಹೋದ್ರು ಅಂತ ರೋಹಿಣಿ ಅಮ್ಮ ಹೇಳಿದಾಗ, ಅವತ್ತು ಊರಲ್ಲಿ ಕಾಣ್ತಿಲ್ಲ ಅಂತ ನಿಮ್ ಮನೆಗೆಲ್ಲ ಹುಡ್ಕೊಂಡ್ ಬಂದಿದ್ವಲ್ಲ, ಆ ಹುಡುಗಿ ಇವಳೇನೆ. ಸುಮ್ನೆ ಸೀನ್ ಕ್ರಿಯೇಟ್ ಮಾಡಿ ಅವರೇ ಮನೆ ಬಿಟ್ಟು ಓಡಾಡಿದ್ರು, ಭಯಂಕರವಾಗಿ ಕಿಲಾಡಿ. ಅವತ್ತು ಊರಲ್ಲಿ ಕಾಣಿಸ್ತಿಲ್ಲ ಅಂತ ನಿಮ್ ಮನೆಗೆಲ್ಲ ಹುಡ್ಕೊಂಡ್ ಬಂದಿದ್ವಲ್ಲ, ಆ ಹುಡುಗಿ ಇವಳೇನೆ. ಸುಮ್ನೆ ಸೀನ್ ಕ್ರಿಯೇಟ್ ಮಾಡಿ ಅವರೇ ಮನೆ ಬಿಟ್ಟು ಓಡೋಗಿದ್ರು, ಭಯಂಕರವಾದ ಕಿಲಾಡಿ, ಕೇಡಿ ಅಂತ ಸೂರ್ಯ ಹೇಳುವಾಗ, ರೀ ಸುಮ್ನೆ ಇರ್ರಿ ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ರೋಹಿಣಿ ಅಮ್ಮ ಬೇಜಾರು ಮಾಡ್ಕೊತಾಳೆ. ಅಮ್ಮ, ನೀವು ತಿಂಡಿ ತಿನ್ನಿ ಅಂತ ಹೇಳ್ಬೇಕಾದ್ರೆ ಕ್ರಿಶ್ಗೆ ಜ್ಞಾನ ಬರುತ್ತೆ. ಅಜ್ಜಿ ಅಂತ ಕ್ರಿಶ್ ಕರಿಬೇಕಾದ್ರೆ, ಅಜ್ಜಿ ಇಲ್ಲೇ ಇದ್ದೀನಿ ಕಂದ, ಇಲ್ಲೇ ಇದ್ದೀನಿ, ಭಯ ಪಡಬೇಡ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಅಜ್ಜಿ, ನನ್ನಿಂದ ಕಣ್ಣನ್ನ ಬಿಡೋದಕ್ಕೆ ಆಗ್ತಿಲ್ಲ, ತುಂಬಾ ಕತ್ಲೆ ಇದೆ ಅಜ್ಜಿ ಅಂತ ಕ್ರಿಶ್ ಹೇಳ್ತಾನೆ. ನೋಡು ಕ್ರಿಶ್, ನಿನ್ಗೆ ಕಣ್ಣಿಗೆ ಆಪರೇಷನ್ ಮಾಡಿದ್ದಾರೆ, 2 ದಿನ ಬಿಟ್ಟು ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗಿತಾರಂತೆ, ಸರಿನಾ ಅಂತ ರೋಹಿಣಿ ಅಮ್ಮ ಹೇಳಿದಾಗ, ಭಯ ಆಗ್ತಿದೆ ಅಜ್ಜಿ ಅಂತ ಕ್ರಿಶ್ ಹೇಳ್ತಾನೆ. ಅದೆಲ್ಲ ಏನೇ ಇಲ್ಲ ಕ್ರಿಶ್, ಭಯ ಪಡ್ಬೇಡ ಅಂತ ಮೀನಾ ಹೇಳಿದಾಗ, ಯಾರು ಅಜ್ಜಿ ಅದು ಅಂತ ಕ್ರಿಶ್ ಕೇಳ್ತಾನೆ. ಮೀನಾ ಆಂಟಿ ಅಪ್ಪ ಅದು ಅಂತ ರೋಹಿಣಿ ಅಮ್ಮ ಹೇಳಿದಾಗ, ಕ್ರಿಶ್, ಡಾಕ್ಟರ್ ಇನ್ನೂ 2 ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ, ಭಯ ಪಡ್ಬೇಡ ಓಕೆನಾ, ನೋವಾಗ್ತಿದ್ಯಾ ಅಂತ ಮೀನಾ ಕೇಳಿದಾಗ, ಇಲ್ಲ ಆಂಟಿ ಅಂತ ಕ್ರಿಶ್ ಹೇಳ್ತಾನೆ. ಲವ್ ಅಲ್ಲ ಕಣು, ರೋಡಲ್ಲಿ ಆಟ ಆಡ್ಬೇಕಾದ್ರೆ ಹುಷಾರಾಗಿ ಸೈಡಲ್ಲಿ ಆಟ ಆಡ್ಬೇಕಲ್ವೇನೋ ಅಂತ ಸೂರ್ಯ ಕೇಳ್ತಾನೆ. ನಾನು ಬಾಲ್ ತರಕ್ ಹೋದೆ, ಕಾರು ಫಾಸ್ಟಾಗಿ ಬಂತು, ನಾನು ಸೈಡಿಗೆ ಹೋದೆ, ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಕ್ರಿಶ್ ಹೇಳ್ತಾನೆ. ಮಕ್ಕಳು ಆಟ ಆಡ್ತಿರೋದೆ ಅನ್ನೋದನ್ನ ನೋಡದೆ ಕೆಲವರು ಬೇಕಾಬಿಟ್ಟಿಯಾಗಿ ಗಾಡಿ ಓಡಿಸ್ತಾರೆ. ಸರಿ, ನೀನೇನು ಭಯ ಪಡ್ಬೇಡ ಕ್ರಿಶ್, ನೀನು ಕಣ್ಣ ಮುಚ್ಚಲೆ ಆಟ ಆಡ್ತೀಯಲ್ಲ ಆ ಥರ, ಈಗ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಏನೋ 1-2 ದಿನ ಅಷ್ಟೇ ಈ ಆಟ ಆಡು, ಆಮೇಲೆ ಸರಿ ಹೋಗುತ್ತೆ ಓಕೆನಾ ಅಂತ ಸೂರ್ಯ ಹೇಳ್ತಾನೆ. ಓಕೆ ಅಂಕಲ್ ಅಂತ ಕ್ರಿಶ್ ಹೇಳ್ತಾನೆ. ಅಮ್ಮ, ಕ್ರಿಶ್ಗೆ ಏನಾದರೂ ತಿನ್ನೋದಕ್ಕೆ ಕೊಡ್ಬೋದಾ ಅಂತ ಮೀನಾ ಕೇಳಿದಾಗ, ಡಾಕ್ಟರ್ ಇನ್ನೂ ಹೇಳಿಲ್ಲಮ್ಮ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಅಜ್ಜಿ, ನಾವು ನಮ್ಮನೆಗೆ ಹೋಗೋಣವಾ ಅಂತ ಕ್ರಿಶ್ ಕೇಳಿದಾಗ, ನೋಡು ಕ್ರಿಶ್, ಡಾಕ್ಟರ್ ಬಂದು ಹೇಳ್ತಾರೆ, ಆಗ ಹೋಗೋಣ ಆಯ್ತಾ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಡಾಕ್ಟರ್ ಬಂದು ಚೆಕ್ ಮಾಡಿ ಪ್ರತಿಯೊಂದನ್ನು ವಿಚಾರಿಸಿ, ನೀವು ಕಣ್ಣಿಗೆ ಹಾಕಿರೋ ಬ್ಯಾಂಡೇಜ್ನ ಬಿಚ್ಚೋವಾಗ ಬಂದರೆ ಸಾಕು ಅಂತ ಹೇಳಿ ನೀವಿನ್ನೂ ಹೋಗ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ. ಮೀನಾ, ನೀನು ಕ್ರಿಶ್ಗೆ ತಿಂಡಿ ತಿನ್ಸು,
5 ನಿಮಿಷ ನಾನು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಮೀನಾ ತಿಂಡಿ ತಿನ್ಸೋಕೆ ಹೇಳಿ ರೋಹಿಣಿಗೆ ಕಾಲ್ ಮಾಡೋಕ್ಕೆ ರೋಹಿಣಿ ಅಮ್ಮ ಆಚೆಗೆ ಬರ್ತಾರೆ. ರೋಹಿಣಿ, ನಾವು ಊರಿಗೆ ಹೋಗ್ತಿದ್ದೀವಿ ಅಂತ ರೋಹಿಣಿ ಅಮ್ಮ ಹೇಳಿದಾಗ, ಬೇಡಮ್ಮ, ಮತ್ತೆ ಇನ್ನೊಂದ್ಸಲಿ ಕಟ್ಟಿರೋ ಪಟ್ಟಿನ ಬಿಚ್ಚೋದಕ್ಕೆ ಬರ್ತೀರಾ? ಬೇಡ, ಎಲ್ಲೂ ಹೋಗಬೇಡಿ, 2 ದಿವಸ ಅಲ್ಲೇ ಇರಿ, ಬೇಕಾದ್ರೆ 2 ದಿನದ ಬೆಡ್ ಚಾರ್ಜ್ ಕೊಡೋಣ, ಬೇಕಾದ್ರೆ ರಾತ್ರಿ ಬಂದು ನಾನು ಅಲ್ಲೇ ಉಳ್ಕೊಳ್ತೀನಿ ಅಂತ ರೋಹಿಣಿಗೆ ಹೇಳಿದಾಗ, ಸರಿ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಸೂರ್ಯ ಬಿಲ್ ಕಟ್ಟಿ ಕ್ಲಿಯರ್ ಮಾಡಿದೀನಿ ಅಮ್ಮ ಅಂತ ರೋಹಿಣಿ ಅಮ್ಮನಿಗೆ ಹೇಳಿದಾಗ, ಅಯ್ಯೋ ನೀನ್ ಯಾಕಪ್ಪ ಕಟ್ಟಿದೆ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಅಯ್ಯೋ ಅಮ್ಮ, ಕಡಿಮೆ ಅಮೌಂಟೆ, ಅದಕ್ಕೆ ಕಟ್ಟದೆ ಬನ್ನಿ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ನಾವು 2 ದಿವಸ ಇಲ್ಲೇ ಇದ್ದು ಕಣ್ಣು ಕಟ್ಟಿರೋ ಬ್ಯಾಂಡೇಜ್ನ ತೆಗೆಸಿ ಆಮೇಲೆ ಹೋಗೋಣ ಅಂತ ಇದ್ದೀವಿ ಅಂತ ರೋಹಿಣಿ ಅಮ್ಮ ಹೇಳಿದಾಗ, ಅಯ್ಯೋ ಅಮ್ಮ, ಡಾಕ್ಟರ್ ಹೇಳಿದಾರಲ್ವಾ, ನೀವೊಬ್ರೇನೆ ಹೇಗೆ ಇವನನ್ನ ನೋಡ್ಕೊಂಡು ಇಲ್ಲೇ ಇರ್ತೀರಾ ಅಂತ ಮೀನಾ ಕೇಳಿದಾಗ, ಹಾಗಲ್ಲಮ್ಮ ಮೀನಾ, ಊರಿಗೆ ಹೋದ್ರೆ ಮತ್ತೆ ಬರೋದು ಇನ್ನೂ ಕಷ್ಟ ಆಗತ್ತೆ, ಅದಕ್ಕೆ ಅಂತ ರೋಹಿಣಿ ಅಮ್ಮ ಹೇಳ್ಬೇಕಾದ್ರೆ, ಅಮ್ಮ ನೀವಿಲ್ಲಿ ಇರಬೇಡಿ, ಅವನಿಗೂ ಇಲ್ಲಿ ಇರೋದಕ್ಕೆ ಒಂದ್ ರೀತಿ ಅನ್ಸುತ್ತೆ, ಅವನಿಗೂ ಇಲ್ಲಿ ಸರಿಯಾಗಿ ಮಲ್ಕೊಳ್ಳೋದಕ್ಕಾಗೋದಿಲ್ಲ, ಹಾಸ್ಪಿಟಲಲ್ಲಿ ಯಾವಾಗ್ಲೂ ಶಬ್ದ ಬರ್ತಾನೆ ಇರುತ್ತಲ್ವಾ ಅಂತ ಸೂರ್ಯ ಹೇಳಿದಾಗ, ಹಾಗಿದ್ರೆ ಇಲ್ಲೇ ಯಾವ್ದಾದ್ರು ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿರ್ತೀನಿ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ನೀವ್ಯಾಕೆ ಹೋಟೆಲ್ಗೆ ಹೋಗ್ತೀರಾ, ನಮ್ಮ ಮನೆ ಇದೆಯಲ್ವಾ ಅಂತ ಸೂರ್ಯ ಹೇಳ್ತಾನೆ. ನಿಮ್ಮನೆಗ ಅಂತ ರೋಹಿಣಿ ಅಮ್ಮ ಹೇಳ್ಬೇಕಾದ್ರೆ, ಹೌದು ಅಮ್ಮ, ನಮ್ಮ ಮನೆಗೆ ಬಂದು 2 ದಿವಸ ಇರಿ, ಕಣ್ಣಿಗೆ ಕಟ್ಟಿರೋ ಬ್ಯಾಂಡೇಜ್ನ ಬಿಚ್ಚಿದ ಮೇಲೆ ನೀವು ಊರಿಗೆ ಹೋಗ್ಬೋದು ಅಂತ ಮೀನಾ ಹೇಳ್ತಾಳೆ. ಇಲ್ಲ ಮೀನಾ, ಅದೆಲ್ಲ ಸರಿ ಬರೋದಿಲ್ಲ, ನೀವೆಲ್ಲರೂ ಒಂದೇ ಮನೇಲಿ ಒಂದೇ ಕುಟುಂಬ ಇದ್ದೀರಾ ಅಂತ ರೋಹಿಣಿ ಅಮ್ಮ ಹೇಳಿದಾಗ, ನೀವು ನಮಗೆ ಒಂದ್ ರೀತಿ ಫ್ಯಾಮಿಲಿಯವರೇ ಅಂತ ಸೂರ್ಯ ಹೇಳ್ತಾನೆ. ರೋಹಿಣಿ ಅಮ್ಮ ಎಷ್ಟೇ ಕೇಳದೆ ಇವರಿಬ್ರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ರೋಹಿಣಿ ಅಮ್ಮನ್ಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಯಾಕೆ ಅಮ್ಮ ಫೋನ್ನೇ ಪಿಕ್ ಮಾಡ್ತಿಲ್ಲ ಅಂತ, ಏನಾಗಿರ್ಬೋದು ಅಂತ ಭಯದಲ್ಲಿ ಇರ್ತಾಳೆ. ಆಗ ಅಲ್ಲಿಗೆ ಮನೋಜ್ ಬರ್ತಾನೆ. ರೋಹಿಣಿ, ಬಾ ಊಟ ಮಾಡೋಣ ಅಂತ. ನನ್ಗೆ ಹಸ್ವಿಲ್ಲ ಮನೋಜ್, ನೀವು ಹೋಗಿ ಊಟ ಮಾಡಿ ಅಂತ ರೋಹಿಣಿ ಹೇಳ್ತಾಳೆ. ತಿಂದು ಅಂಗಡಿಗೆ ಹೋಗ್ಬೇಕು ಅಂತ ತಾನೇ ಬಂದಿರೋದು, ಬಾ ಬೇಗ ತಿನ್ಬಿಟ್ಟು ಹೋಗೋಣ ಅಂತ ಮನೋಜ ಹೇಳ್ತಾನೆ. ನನಗ್ ಬೇಡ ಅಂತ ಹೇಳ್ದೆ ಅಲ್ವಾ ಮನೋಜ್ ಅವ್ರೆ ಅಂತ ರೋಹಿಣಿ ಹೇಳಿದಾಗ, ಯಾಕೆ ಏನಾಯ್ತು ರೋಹಿಣಿ, ಟೆನ್ಷನ್ ಅಲ್ಲಿ ಮಾತಾಡ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ಆ ರೀತಿ ಏನೂ ಇಲ್ಲ ಮನೋಜ್ ಅವ್ರೆ, ನನ್ಗೆ ಹಸ್ವಿಲ್ಲ ಅಂತ ರೋಹಿಣಿ ಹೇಳಿದಾಗ, ನಮ್ಗೆ ಟೈಮ್ ಆಗ್ತಿದೆ ರೋಹಿಣಿ, ಮತ್ತೆ ವಾಪಸ್ ಹೋಗ್ಬೇಕು, ಬಾ ತಿನ್ನುವಂತೆ ಅಂತ ಮನೋಜ ಕರೀತಾನೆ. ಒಂದ್ಸಲಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ಅಂತ ರೋಹಿಣಿ ಕೋಪ ಮಾಡ್ಕೊಳ್ತಾಳೆ. ಯಾಕೆ, ಏನಾಯ್ತು ನಿನಗೆ, ಆ ಕೆಟಲ್ ತಗೊಂಡು ಆಚೆಗೆ ಹೋಗಿ ಬಂದಾಗಿಂದ ಈ ರೀತಿ ಆಡ್ತಿದ್ಯಲ್ಲ ಅಂತ ಮನೋಜ ಕೇಳ್ತಾನೆ. ಅದೆಲ್ಲ ಏನೂ ಇಲ್ಲ ಮನೋಜ್ ಅವ್ರೆ, ಈಗೇನು ನಾನು ತಿನ್ಬೇಕಷ್ಟೇ ತಾನೆ, ನೀವು ಹೋಗಿ ನಾನು ಬರ್ತೀನಿ ಅಂತ ರೋಹಿಣಿ ಮನೋಜನ್ಗೆ ಹೇಳಿ ಮನೋಜನ ರೂಮಿಂದ ಆಚೆ ಕಳಿಸ್ತಾಳೆ. ಮತ್ತೆ ರೋಹಿಣಿ ಅಮ್ಮನ್ಗೆ ಕಾಲ್ ಟ್ರೈ ಮಾಡ್ತಾನೆ ಇರ್ತಾಳೆ. ಈ ಕಡೆ ಶಾಂತಿ, ರೀ ಬನ್ರಿ ಊಟ ಮಾಡೋಣ ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾಳೆ. ಅಲ್ಲಿಗೆ ಮನೋಜ ಬಂದಾಗ, ಏಯ್ ಎಲ್ಲೋ ರೋಹಿಣಿ ಅಂತ ಮನೋಜನ್ನ ಶಾಂತಿ ಕೇಳ್ತಾಳೆ. ಬರ್ತೀನಿ ಅಂತ ಹೇಳಿದಾಳಮ್ಮ ಅಂತ ಮನೋಜ ಹೇಳ್ತಾನೆ. ಅಮ್ಮ, ನಾವು ಹೋಟ್ಲಲ್ಲೇ ತಿಂತೀವಿ ಅಂತ ಹೇಳಿದ್ವಿ ಅಲ್ವಾ ಅಂತ ರವಿ ಮತ್ತೆ ಬಂದು ಹೇಳಿದಾಗ, ಅಲ್ಲ ಕಣೋ, 3 ಟೈಮು ಹೋಟೆಲಲ್ಲೇ ತಿಂದ್ರೆ ಹೆಂಗೋ, ಬೆಳಗ್ಗೆ ಆ ಮೀನಾ ಮಾಡಿದ ಕೆಲ್ಸದಿಂದ ಎಲ್ರು ಆಚೆ ತಿಂತೀನಿ ಅಂತ ಹೋದ್ರಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಅತ್ತಿಗೆ ಏನ್ ಮಾಡಿದ್ರಮ್ಮ ಅಂತ ರವಿ ಕೇಳ್ತಾನೆ. ಅದೆಲ್ಲ ನಿಮ್ಮ ಅಮ್ಮಂಗೆ ಹೆಂಗೋ ಗೊತ್ತಾಗತ್ತೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮೀನಾ ಅವರು ಮನೆ ಇಲ್ವಾ ಮಾವ, ಆಚೆ ಎಲ್ಲಾದ್ರೂ ಹೋಗಿದಾರ ಅಂತ ಶ್ರುತಿ ಕೇಳಿದಾಗ, ಸೂರ್ಯ ಮೀನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದಾನಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಯ್ಯೋ, ಮನೇಲಿದ್ರೆ ಎಲ್ಲಿ ಮಧ್ಯಾಹ್ನ ಅಡ್ಗೆ ಮಾಡಕ್ ಹೇಳ್ತಾರೋ ಅಂತ ಅವಳೆ ಆಚೆಗೆ ಓಡೋಗಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಅವ್ರು ಹೋಗಿರೋದು ಆಸ್ಪತ್ರೆಯಲ್ಲಿ ಡಾಕ್ಟರ್ ತೋರ್ಸೋದಕ್ಕೆ ಕಣೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಏನೋ ಅದಕ್ಕೆ ಇಷ್ಟೊತ್ತು ಬೇಕಾ, ಬೆಳಗ್ಗೆ ಹೋದವರು ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ, ಇದ್ರಲ್ಲೇ ಗೊತ್ತಾಗಲ್ವಾ ಇಬ್ರು ಊರ್ನ ಸುತ್ತಾಡಕ್ ಹೋಗಿದ್ದಾರೆ ಅಂತ, ಅಲ್ಲಿವರೆಗೂ ನಾವು ಹಸ್ಕೊಂಡಿರಕ್ಕಾಗತ್ತಾ, ಅದಕ್ಕೆ ನಾನೇ ಅಡ್ಗೆ ಮಾಡಿದೆ, ಮೈಕೈ ಎಲ್ಲ ತುಂಬಾ ನೋತಾ ಇದೆ ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಕಣೆ ಶಾಂತಿ, 1 ದಿನ ಅಡ್ಗೆ ಮಾಡಿದಕ್ಕೆ ಮೈಕೈ ನೋವು ಅಂತಿದ್ಯಲ್ಲೇ, ಆದ್ರೆ ಮೀನಾ ಇಡೀ ಮನೆ ಕೆಲ್ಸ ಎಲ್ಲ ಮಾಡಿ ಜೊತೆಗೆ ಅಡ್ಗೆ ಕೆಲ್ಸಾನು ಮಾಡ್ತಿದ್ಲಲ್ಲೇ, ಅವಳಿಗೆ ಇದೆಲ್ಲ ನೋವಾಗ್ತಿರ್ಲಿಲ್ವಾ ಅವಾಗ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಸಾಕು ರೀ, ಅವಳ ಬಗ್ಗೆ ಹೇಳ್ತಿದ್ದಂಗೆ ತಕ್ಷಣ ಅವಳನ್ನ ಹೊಗಳೋದಕ್ಕೆ ಶುರು ಮಾಡ್ಬಿಡ್ತೀರ ಅಂತ ಶಾಂತಿ ಹೇಳಿದಾಗ, ಅತ್ತೆ ನೀವ್ಯಾಕತ್ತೆ ಇಷ್ಟೊಂದು ಕಷ್ಟ ತಗೊಳಕ್ ಹೋದ್ರಿ, ನಾವು ಆಚೆನೆ ತಿಂದು ಬರ್ತಿದ್ವಿ ಅಲ್ವಾ ಅಂತ ಶ್ರುತಿ ಕೇಳಿದಾಗ, ಎಲ್ಲಾ ಟೈಮಲ್ಲೂ
ಹೋಟೆಲಲ್ಲೇ ತಿಂತಿದ್ರೆ ಆರೋಗ್ಯ ಏನಾಗ್ಬೇಕು ಬೇಡಮ್ಮ, ಯಾವ್ಯಾವ ಎಣ್ಣೆಲಿ ಮಾಡ್ತಾರೋ ಅಂತ ಶಾಂತಿ ಹೇಳಿದಾಗ, ಅಮ್ಮ ನಮ್ಮ ಹೋಟೆಲಲ್ಲಿ ಒಳ್ಳೆ ಎಣ್ಣೆನೇ ಯೂಸ್ ಮಾಡೋದು ಅಂತ ರವಿ ಹೇಳ್ತಾನೆ. ಆದ್ರೂ ಮನೇಲಿ ತಿಂದಂಗೆ ಇರುತ್ತೇನೋ ಅಂತ ಶಾಂತಿ ಕೇಳ್ತಾಳೆ. ಈ ಕಡೆ ರೋಹಿಣಿ ರೂಮಿಂದ ಆಚೆಗೆ ಬರ್ತಾಳೆ. ರೋಹಿಣಿ ಬಾರಮ್ಮ ಅಂತ ಶಾಂತಿ ಕರಿಬೇಕಾದ್ರೆ ಅಮ್ಮನ ಬಗ್ಗೆ ಮೀನಾ ಅವ್ರ ಹತ್ರ ಕೇಳಿದ್ರೆ ಏನಾದರೂ ಹೇಳ್ಬೋದು ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊಳ್ತಿರ್ತಾಳೆ. ಅಷ್ಟರಲ್ಲಿ ಮೀನಾ ಬರ್ತಾಳೆ. ಏನಮ್ಮ ಮೀನೇಶ್ವರಿ, ಚೆನ್ನಾಗಿ ಊರ್ ಸುತ್ತಾಡ್ಕೊಂಡ್ ಬಂದ್ಯಾ? ಆಹಾಹಾ, ನಾಜು ಕುಮಾರಿ ಕಣೆ ನೀನು, ಎಲ್ಲಿ ಕೆಲ್ಸ ಮಾಡ್ಬೇಕಾಗತ್ತೋ ಅಂತ ತಪ್ಪಿಸ್ಕೊಂಡು ಓಡೋದ್ಯಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಶಾಂತಿ ಸುಮ್ನೆ ಇರಕ್ ಆಗೋದಿಲ್ವೇನಿ ನಿನ್ಗೆ? ಏನಮ್ಮ ಮೀನಾ, ಡಾಕ್ಟರ್ನ ನೋಡ್ಕೊಂಡ್ ಬಂದ ಅಂತ ರಂಗನಾಥ್ ಅವ್ರಿಗೆ ಕೇಳ್ತಾರೆ. ಹೌದು ಮಾವ, ತೋರಿಸ್ಕೊಂಡ್ ಬಂದ್ವಿ, ಸ್ವಲ್ಪ ಜ್ವರ ಇದೆಯಂತೆ, ಅದಕ್ಕೆ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ, ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಮೀನಾ ತಿರುಗಿ ಹಿಂದೆನೆ ನೋಡ್ತಿರ್ತಾಳೆ. ಏನಮ್ಮ ಸೂರ್ಯನ ಬರ್ತಾನೆ ಅಂತ ನೋಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲ ಅದಲ್ಲ ಮಾವ ಅಂತ ಹೇಳಿ, ಬನ್ನಿ ಅಮ್ಮ ಒಳಗಡೆ ಅಂತ ಮೀನಾ ಹೇಳ್ತಾಳೆ. ಎಲ್ರು ಡೋರ್ನೇ ಎಲ್ಲ ನೋಡ್ಬೇಕಾದ್ರೆ ಅಲ್ಲಿಗೆ ರೋಹಿಣಿ ಅಮ್ಮ ಬಂದು ನಿಲ್ತಾಳೆ. ಅದನ್ನ ರೋಹಿಣಿ ನೋಡಿ ಶಾಕ್ ಆಗ್ತಾಳೆ. ರೋಹಿಣಿ ಅಮ್ಮನನ್ನ ನೋಡಿದ ರಂಗನಾಥ್ ಅವರು, ಬನ್ನಿ ಅಮ್ಮ ಹೇಗಿದ್ದೀರಾ, ಒಳಗಡೆ ಬನ್ನಿ ಅಂತ ಕರೀತಾರೆ ರಂಗನಾಥ್ ಅವರು. ಆದ್ರೂ ರೋಹಿಣಿ ಅಮ್ಮ ಒಳಗಡೆ ಬರದೆ ಅಲ್ಲೇ ನಿಂತಿರ್ತಾರೆ. ಮೀನಾ ಹೋಗಿ, ಅಮ್ಮ ಒಳಗಡೆ ಬನ್ನಿ ಅಂತ ಕರ್ಕೊಂಡು ಬರ್ತಾಳ. ಅಯ್ಯೋ, ನಿಜ ಎಲ್ಲ ಗೊತ್ತಾಗೋಯ್ತಾ, ಅದ್ರಿಂದನೇ ಕರ್ಕೊಂಡ್ ಬಂದಿದ್ದಾಳ ಅಂತ ರೋಹಿಣಿ ಮನ್ಸಲ್ಲೇ ಹೇಳ್ಕೊಡ್ತಿರ್ತಾಳೆ. ಆಗ ಮನೋಜ ಬಂದು, ಅಮ್ಮ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮನೋಜ ರೋಹಿಣಿ ಅಮ್ಮನ್ನ ಮಾತಾಡಿಸ್ತಾನೆ. ಅತ್ತಿಗೆ, ಇವರು ನಮ್ಮ ಅಜ್ಜಿ ಊರ್ ಪಕ್ಕದಲ್ಲಿದಾರಲ್ಲ, ಅವ್ರ ತಾನೇ ಇದು ಅಂತ ರವಿ ಕೇಳಿದಾಗ, ಹೌದು ಕಣೋ, ನಾವು ರೋಹಿಣಿನ ಹುಡ್ಕೊಂಡೋಗಿದ್ವಲ್ಲ, ಅವಾಗ ಇವ್ರ ಮನೆಗೆ ಹೋಗಿದ್ವಿ ಅಂತ ಮನೋಜ ಹೇಳ್ತಾನೆ. ಇವಳಿಗೆ ಮಾಡೋದಿಕ್ ಕೆಲ್ಸನೇ ಇಲ್ಲ, ರೋಡಲ್ಲಿ ಹೋಗೋರು ಬರೋರ್ನೆಲ್ರೂ ಮನೆ ಕರ್ಕೊಂಡ್ ಬರ್ತಾಳೆ ಅಂತ ಶಾಂತಿ ಗೊಣಗ್ತಾ ಇರ್ತಾಳೆ. ಅದನ್ನ ರೋಹಿಣಿ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಳ್ತಾಳೆ. ಎಲ್ಲಿ ಇವ್ರು ಇನ್ನೂ ಬರ್ಲೇ ಇಲ್ವಲ್ಲ ಅಂತ ಮೀನಾ ಬಾಗ್ಲ ಕಡೆ ನೋಡ್ಬೇಕಾದ್ರೆ ಸೂರ್ಯ ಕೃಷ್ಣ ಕರ್ಕೊಂಡು ಬರ್ತಾನೆ. ಬಾರೋ, ಬಂದಾಗ್ಲೇ ಇವ್ರು ಅನ್ಕೊಂಡೆ ಇವ್ರಿದಾರೆ ಮಗು ಎಲ್ಲಪ್ಪ ಅಂತ, ಮಲ್ಕೊಂಡಿದಾನ ಅಂತ ರಂಗನಾಥ್ ಅವರು ಕ್ರಿಶ್ ಹತ್ರ ಬಂದು ನೋಡಿದಾಗ, ಅಯ್ಯಯ್ಯೋ ಏನಾಯ್ತು, ಕಣ್ಣಿಗೆ ಇಷ್ಟು ದೊಡ್ಡ ಪಟ್ಟಿ ಕಟ್ಟಿದ್ದಾರೆ, ಏನಾಯ್ತು ಮಗುಗೆ ಅಂತ ಗಾಬರಿಲಿ ಸೂರ್ಯನ ಕೇಳ್ತಾರೆ. ಬಾಲ್ ತಗೊಳೋದಕ್ಕೆ ಹೋಗಿ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದ್ಯಪ್ಪ ಅಂತ ಸೂರ್ಯ ಹೇಳ್ತಾನೆ. ಏನು ಹೇಳ್ತಿದ್ಯಾ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಹೌದು ಮಾವ, ನಾವು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಅಲ್ಲಿ ಇವರು ಕ್ರಿಶ್ ಜೊತೆ ಆಂಬ್ಯುಲೆನ್ಸ್ ಅಲ್ಲಿ ಬಂದ್ರು, ನಾವು ಇವ್ರನ್ನ ಅಲ್ಲೇ ನೋಡಿದ್ವಿ. ಕ್ರಿಶ್ ಆಟ ಆಡ್ಬೇಕಾದ್ರೆ ಯಾರೋ ಒಬ್ಬ ಗಾಡಿಯವನು ಗುದ್ದಿ ಹೊರಟೋದ್ನಂತೆ ಅಂತ ಮೀನಾ ಹೇಳಿದಾಗ, ಅಯ್ಯೋ ಪಾಪಿ ನನ್ ಮಕ್ಳು, ಏನ್ ತಿಕ್ಕಿಂಗ್ ಗಾಡಿ ಓಡಿಸ್ತಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಕೆಲವರು ಹಂಗೆ ಅಪ್ಪ ಗಾಡಿ ಓಡಿಸೋದು ಅಂತ ಸೂರ್ಯ ಹೇಳ್ತಾನೆ. ಕಣ್ ಪೂರ್ತಿಯಾಗಿ ಕಟ್ಟಿದರೆ, ಕಣ್ಣಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ರವಿ ಕೇಳಿದಾಗ, ಇಲ್ಲ ಕಣೋ ಹಂಗೇನಿಲ್ಲ, ಕಣ್ಣಿನ ಮೇಲೆ ಆಗಿರೋದು, ನೋಡೋದಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. 2 ದಿನ ಬಿಟ್ಟು ಕಟ್ಟನ್ನ ಬಿಚ್ತಾರಂತೆ, ಅದಕ್ಕೆ 2 ದಿವಸ ಇವರು ನಮ್ಮ ಮನೇಲಿ ಇರ್ಲಿ ಅಂತ ಕರ್ಕೊಂಡ್ ಬಂದ್ವಿ ಮಾವ ಅಂತ ಮೀನಾ ಹೇಳ್ತಾಳೆ. ಆಗ ರೋಹಿಣಿ ಮತ್ತೆ ರೋಹಿಣಿ ಅಮ್ಮ ಇಬ್ರು ಮುಖ ನೋಡ್ತಿರ್ತಾರೆ. ಏನು ಇಲ್ಲಿ ಉಳ್ಕೊಳ್ಳೋದಾ? ಏನೇ ನಾವೇನು ಹೋಟ್ಲು ನಡೆಸ್ತಿದೀವೇನೆ ಅಥವಾ ಇದೇನ್ ಹಾಸ್ಪಿಟಲ್ ವಾರ್ಡಾ ಅಂತ ಶಾಂತಿ ಹೇಳಿದಾಗ, ಏ ಶಾಂತಿ ಏನೇ ಮಾತಾಡ್ತಿದ್ಯಾ ನೀನು ಅಂತ ರಂಗನಾಥ್ ಅವರು ಕೇಳ್ತಾರೆ. ರೀ, ಇಲ್ಲಿರೋರಿಗೆ ಜಾಗ ಇಲ್ಲ, ಡೈಲಿ ಒಂದೊಂದು ಸಮಸ್ಯೆ ಆಗ್ತಿದೆ, ಅದ್ರಿಂದಾನಿ ಇದ್ರಲ್ಲಿ ಬೇರೆ ಯಾರ್ಯಾರನ್ನೋ ಕರ್ಕೊಂಡ್ ಬಂದು ಇಟ್ಕೊಳ್ತೀನಿ ಇಲ್ಲೇನೆ ಅಂತಿದ್ದಾರೆ ಅಂತ ಶಾಂತಿ ಹೇಳಿದಾಗ, ಶಾಂತಿ ಮನೆಗ್ ಬಂದವ್ರ ಮುಂದೆ ಹಿಂಗ ಮಾತಾಡೋದು ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಅಮ್ಮ ಅಂತ ರೋಹಿಣಿ ಅಮ್ಮನಿಗೆ ರಂಗನಾಥ್ ಅವರು ಹೇಳ್ತಾರೆ. ಇಲ್ಲ ಅಣ್ಣ, ನಾವು ಆಸ್ಪತ್ರೆಲೇ ಇರ್ತೀವಿ ಅಂತ ಹೇಳಿದ್ವಿ, ಮುತ್ತೋರೆ ನಮ್ಗೆ ಬಲವಂತವಾಗಿ ಇಲ್ಲಿ ಕರ್ಕೊಂಡ್ ಬಂದ್ರು, ನಮ್ಮಿಂದಾಗಿ ನಿಮ್ ಫ್ಯಾಮಿಲಿಲಿ ಯಾವ್ದೇ ರೀತಿ ತೊಂದರೆ ಆಗೋದ್ ಬೇಡ, ನಾವು ಆಚೆನೆ ಉಳ್ಕೊಳ್ತೀವಿ, ಕ್ರಿಶ್ ಬಾ ಅಂತ ಎತ್ಕೊಳ್ಳೋದಿಕ್ಕೆ ರೋಹಿಣಿ ಅಮ್ಮ ಹೋದಾಗ, ಅಮ್ಮ ಇರಿ ಅಮ್ಮ, ನೀವು ಹೋಗ್ಬೇಕು ಅಂತ ನಾವಿಲ್ಲಿ ಕರ್ಕೊಂಡ್ ಬಂದಿದ್ದು ಅಂತ ಸೂರ್ಯ ಹೇಳಿದಾಗ, ಏಯ್ ಮನೇಲಿರೋರ್ನ ಒಂದ್ ಮಾತು ಕೇಳದೆ ನಿಮ್ಗೆ ಇಷ್ಟ ಬಂದಂಗ್ ಮಾಡ್ತೀರಾ, ಇದು ನನ್ನ ಮನೆ ಅಂತ ಶಾಂತಿ ಹೇಳ್ತಾಳೆ. ಇದು ನಮ್ಮ ಅಪ್ಪನ ಹೆಸರಲ್ಲೂ ಇದೆ ಅಂತ ಸೂರ್ಯ ಹೇಳಿದಾಗ, ಇಲ್ಲಿ ಶಾಂತಿ ಮಗುಗೆ ಏಟಾಗಿದೆ ಕಣೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ರೀ, ಇಲ್ಲಿ ಮೊದ್ಲೇ ಇದ್ರ ಬಗ್ಗೆ ಪಂಚಾಯಿತಿ ನಡೀತಿದೆ, ಇದ್ರಲ್ಲಿ ಬೇರೆ ಇವ್ರು ಎಲ್ರಿ ಇಟ್ಕೊಳ್ಳೋದು ಇವ್ರನ್ನ ಅಂತ ಶಾಂತಿ ಕೇಳಿದಾಗ, ಅಲ್ಲ ಕಣೆ ಅವನೇನ ಹೇಳ್ದ,
ನಿನ್ಗೆಲ್ಲೇ ಹೋಗಿತ್ತು ಬುದ್ಧಿ ಅಂತ ಶಾಂತಿ ಮೀನನ್ನ ಕೇಳ್ತಾಳೆ. ಅತ್ತೆ ಮರ್ತೋದ್ರ ಕ್ರಿಶ್ ನನ್ನನ್ನ ಒಂದ್ ದಿವ್ಸ ಜೀವ ಉಳಿಸಿದನು. ಅವ್ರಿಗೆ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅತ್ತೆ ಅಂತ ಮೀನಾ ಕೇಳ್ತಾಳೆ. ಅದಕ್ಕೆ ನೀನ್ ಅಮ್ಮನ ಮನೆ ಕರ್ಕೊಂಡು ಹೋಗ್ಬೇಕು ಕಣೆ, ಅದೇ ಕೋಟೆ ಕಟ್ಟಿದಿರಲ್ಲ ಅಂತ ಶಾಂತಿ ಹೇಳ್ತಾಳೆ. ಹೌದು, ಇವ್ರು ಹಂಗೆ ದೊಡ್ಡ ದೊಡ್ಡ ಅರಮನೆ ಕಟ್ಟಿಸಿಟ್ಟಿದ್ದಾರೆ. ಸಕ್ರೆ ಏನ್ ಸಕ್ರೆ ನಿಂದು, ಏನಾಗಿದೆ ನಿನ್ಗೇನ್ ತೊಂದ್ರೆ ಹೇಳು ಅಂತ ಸೂರ್ಯ ಕೇಳಿದಾಗ, ನೀವಿಬ್ರೇ ಕಣೋ ನನಗ್ ತೊಂದ್ರೆ ತಲೆನೋವು ಅಂದ್ರೆ ಯಾರನ್ನೋ ಕರ್ಕೊಂಡ್ ಬರ್ತಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಸೂರ್ಯ, ನಮ್ಮಿಂದ ನಿಮ್ ಮಧ್ಯೆ ಜಗಳ ಆಡೋದ್ ಬೇಡ, ನಾವು ಹೊರಟೋಗ್ತೀವಿ, ನಮ್ಮನ್ನ ಕರ್ಕೊಂಡೋಗಿ ಆಸ್ಪತ್ರೆಲೇ ಬಿಟ್ಬಿಡಿ ಅಂತ ರೋಹಿಣಿ ಅಮ್ಮ ಹೇಳಿದಾಗ, ಅಮ್ಮ ನೀವೆಲ್ಲೂ ಹೋಗೋದ್ ಬೇಡ ಅಮ್ಮ, ನೀವೊಬ್ರೇ ಕೃಷ್ಣ ಹೇಗ್ ನೋಡ್ಕೊಳಕ್ಕಾಗತ್ತೆ ಅಂತ ಮೀನಾ ಕೇಳ್ತಾಳೆ. ಹೌದಮ್ಮ, ನೀವು ಇಲ್ಲೇ ಇರಿ, ಅವಳು ಹೇಳೋದನ್ನ ಯಾವ್ದು ನೀವು ದೊಡ್ಡದಾಗಿ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡಿ. ಅವಳು ಯಾವಾಗ್ಲೂ ಹಂಗೆ, ಎಲ್ಲಿ ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ರೀ, ನಾನ್ ಹೇಳ್ತಾನೆ ಇದೀನಿ, ಏನ್ರಿ ನಿಮ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಇರಮ್ಮ, ಈ 2 ದಿನ ಅಷ್ಟೇ ತಾನೆ, ಅವ್ರು ಇಲ್ಲೇ ಇರ್ಲಿ ಬಿಡು ಅಂತ ಮನೋಜ ಹೇಳ್ತಾನೆ. ಏಯ್ ಏನೋ ನೀನ್ ಈ ರೀತಿ ಹೇಳ್ತಿದ್ಯಾ ಅಂತ ಶಾಂತಿ ಕೇಳಿದಾಗ, ಆ ಆಂಟಿ ತುಂಬಾ ಒಳ್ಳೆಯವರು. ನಾವು ರೋಹಿಣಿನ ಹುಡ್ಕೊಂಡು ಆ ಊರಿಗೆ ಹೋದಾಗ ಅವಾಗ ಇವರೇ ನನ್ನನ್ನ ಚೆನ್ನಾಗಿ ಮಾತಾಡ್ಸಿದ್ದು. ರೋಹಿಣಿ ಸಿಗ್ತಾಳೆ ಅಂತ ನಂಬಿಕೆಯಿಂದ ಹೇಳಿದ್ದು. ಒಂದು ಚಿಕ್ಕ ಹೆಲ್ಪ್ ಅಷ್ಟೇ ಅಲ್ವಮ್ಮ, ಅವ್ರಿಗೆ ಇರ್ಲಿ ಬಿಡಮ್ಮ ಅಂತ ಮನೋಜ ಹೇಳ್ತಾನೆ. ಅಮ್ಮ ಚಿಕ್ಕ ಹುಡುಗ ಅಮ್ಮ, 2 ದಿನ ಇಲ್ಲೇ ಇರ್ಲಿ ಅಮ್ಮ ಅಂತ ರವಿ ಹೇಳ್ತಾನೆ. ಹೌದು ಅತ್ತೆ, ಚಿಕ್ಕ ಹೆಲ್ಪ್ ಅಷ್ಟೇ ಅಲ್ವಾ, ಪ್ಲೀಸ್ ಆಂಟಿ ಅಂತ ಶ್ರುತಿನು ಕನ್ವಿನ್ಸ್ ಮಾಡ್ತಾಳೆ. ಏನಮ್ಮ ನೀವೆಲ್ರೂ ಅರ್ಥ ಮಾಡ್ಕೊಳ್ದೆ ಒಬ್ಬೊಬ್ರು ಮಾತಾಡ್ತಿದ್ದೀರಾ, ಇವ್ರು ಇರೋದಿಕ್ಕೆ ಇಲ್ಲಿ ರೂಮ್ ಎಲ್ಲಿದೆ ಅಂತ ಶಾಂತಿ ಕೇಳಿದಾಗ, ಅತ್ತೆ ನಮ್ ರೂಮಲ್ಲೇ ಇರ್ಲಿ ಬಿಡಿ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಮನೆಯವರೆಲ್ರು ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಶಾಂತಿ ಶಾಕ್ ಆಗಿರ್ತಾಳೆ. ನಿಮ್ ರೂಮ್ ಅಲ್ಲ ಅಂತ ಶಾಂತಿ ಕೇಳಿದಾಗ, ಹೌದು ಅತ್ತೆ, ಮನೋಜ್ ಅವರು ಹೇಳಿದ್ರಲ್ವಾ ಅಮ್ಮ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಎಲ್ರೂ ರೋಹಿಣಿ ನೋಡ್ತಿರ್ತಾರೆ. ಸೂರ್ಯನ್ಗೆ ಡೌಟ್ ಬರುತ್ತೆ, ಆ ಆಂಟಿ ಮನೋಜ್ಗೆ ಸಪೋರ್ಟ್ ಬೇರೆ ಆಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರು. ನಮ್ಮಿಂದ ಏನ್ ಸಾಧ್ಯ ಆಗುತ್ತೋ ಅದನ್ನ ನಾವು ಮಾಡೋಣ, ಆ ಹುಡುಗ ನಮ್ ರೂಮಲ್ಲೇ ಇರ್ಲಿ ಅತ್ತೆ ಅಂತ ರೋಹಿಣಿ ಕೇಳಿದಾಗ, ಅಪ್ಪ ಈ ಪೌಡ್ರಮ್ಮನೆ ಅವ್ರ ರೂಮಲ್ಲಿ ಇರ್ಲಿ ಅಂತ ಹೇಳಾಯ್ತಲ್ವಾ, ಅಷ್ಟೇ, ಅವರು ಇಲ್ಲೇ ಇರ್ತಾರೆ. ಮೀನಾ ನೀನು ಅವ್ರನ್ನ ಕರ್ಕೊಂಡೋಗಿ ಊಟಕ್ಕೆ ಕೊಡು ಅಂತ ಸೂರ್ಯ ಹೇಳ್ತಾನೆ. ಮಗು ಚೆನ್ನಾಗಿ ನಿದ್ದೆ ಮಾಡಿದೆ, ಕರ್ಕೊಂಡೋಗಿ ಒಳಗಡೆ ಮಲಗ್ಸಪ್ಪ ಅಂತ ರಂಗನಾಥ್ ಅವರು ಸೂರ್ಯನಿಗೆ ಹೇಳ್ತಾರೆ. ಸರಿಯಪ್ಪ ಅಂತ ಸೂರ್ಯ ಕರ್ಕೊಂಡೋಗಿ ರೂಮಲ್ಲಿ ಮಲಗಿಸ್ತಾನೆ. ಸರಿ ಬನ್ನಿ ಊಟಕ್ಕೆ ಅಂತ ಅವರೆಲ್ಲರೂ ಊಟಕ್ಕೆ ಹೋದಾಗ, ಹೌದು ನೀವ್ಯಾಕೆ ಯಾವಾಗ್ಲೂ ಈ ಹುಡ್ಗನ್ ಜೊತೆ ಒಬ್ರೇ ಬರ್ತೀರಾ, ಇವನ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಅಂತ ಶಾಂತಿ ರೋಹಿಣಿ ಅಮ್ಮನ್ನ ಕೇಳ್ತಾಳೆ. ಅವರು ಹಿಂದೆನೆ ಬಂದು ಇಲ್ಲೇ ಉಳ್ಕೊಂಡ್ಬಿಡ್ತಾರಾ ಅಂತ ಶಾಂತಿ ಕೇಳಿದಾಗ, ಅತ್ತೆ ಯಾಕತ್ತೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ಪಾಪ ಆ ಹುಡುಗನ್ಗೆ ಅಪ್ಪ ಅಮ್ಮ ಇಬ್ರು ಇಲ್ಲ, ಇವ್ರೆ ಕಷ್ಟಪಟ್ಟು ಒಬ್ರೇ ಬೆಳೆಸ್ತಿದ್ದಾರೆ ಅಂತ ಮೀನಾ ಹೇಳಿದಾಗ, ನಿಮ್ಗೆ ಒಬ್ಳು ಮಗಳಿದ್ದಾಳೆ ಅಂತ ಹೇಳಿದ್ರಲ್ಲಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ರೋಹಿಣಿ ಅಮ್ಮ ಒದ್ದಾಡ್ತಿರ್ತಾರೆ. ಅವಳು ದುಬೈಯಲ್ಲಿದ್ದಾಳೆ ಅಂತ ರೋಹಿಣಿ ಅಮ್ಮ ಹೇಳ್ತಾರೆ. ಆಗ ಎಲ್ರು ಅವಳನ್ನೇ ನೋಡ್ತಿರ್ತಾರೆ. ರೂಮಲ್ಲಿ ಕೃಷ್ಣ ಮಲಗಿಸಿ ಆಚೆಗೆ ಬಂದು, ಅಪ್ಪ ಅವನ್ನ ಮಲಗ್ಸಾಯ್ತು ಅಂತ ಸೂರ್ಯ ಹೇಳ್ತಾನೆ. ಸರಿ ಬನ್ನಿ ಎಲ್ರು ಊಟಕ್ಕೆ ಹೋಗೋಣ, ಅಮ್ಮ ನೀವು ಬನ್ನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇವರು ಆಡ್ತಿರೋ ಆಟ ನೋಡ್ದಿಯಮ್ಮ, ಏನೋ ಧರ್ಮಛತ್ರ ಅನ್ನೋ ರೀತಿ ಅಪ್ಪ ಅಮ್ಮ ಇಲ್ದಿರೋರ್ನೆಲ್ಲ ಇಲ್ಲಿಗೆ ಕರ್ಕೊಂಡ್ ಬರ್ತಿದ್ದಾರೆ. ನಿಜವಾಗ್ಲೂ ಅಪ್ಪ ಅಮ್ಮ ಇಲ್ವಾ, ಎಲ್ಲ ಬಿಟ್ಟು ಓಡೋದ್ರ ಅಂತಾನೂ ಗೊತ್ತಿಲ್ಲ. ಇವ ಅಮ್ಮನ್ ನೋಡಿದ್ರೆ ನನ್ಗೆ ಯಾಕೋ ಡೌಟ್ ಕಣೆ, ಸೈಲೆಂಟ್ ಆಗಿದ್ದು ತನ್ನ ಕಾರ್ಯನ ಸಾಧಿಸ್ಕೊಳ್ಳೋಳ್ ತರ ಇದ್ದಾಳೆ. ಅದ್ರಲ್ಲಿ ಬೇರೆ ಈ ಮಗು ಒಂದು, ಅವನು ಅದ್ ಹೆಂಗ್ ಹುಟ್ಟದ್ನೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಅಂತ ರೋಹಿಣಿ ಕೋಪ ಮಾಡ್ಕೊಳ್ತಾಳೆ. ಯಾಕಮ್ಮ ರೋಹಿಣಿ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ ಅವ್ರು ಕೇಳಿಸ್ಕೊಂಡ್ರೆ ಅಂತ ಹೇಳಿದೆ ಅಷ್ಟೇನೆ ಅಂತ ರೋಹಿಣಿ ಹೇಳ್ತಾಳೆ. ಹೌದೌದು, ಕೇಳಿಸ್ಕೊಂಡ್ರೆ ಏನು ಹೊರಟ ಹೋಗ್ತಾರೆ ಅವರು, ಬಿಟ್ರೆ ಇಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡ್ತಾರೆ. ಇವ್ರಿಬ್ರು ಹೀಗಾದ್ರೂ ಮಾಡಿ ನಾಳೆ ಇಲ್ಲಿಂದ ಸಾಗಿಸ್ಬಿಡ್ಬೇಕು, ಅದಕ್ಕೆ ನೀನೇ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಶಾಂತಿ ಹೇಳಿದಾಗ, ಅತ್ತೆ ನಾನೇನ್ ಪ್ಲಾನ್ ಮಾಡ್ಬೇಕು ಅಂತ ರೋಹಿಣಿ ಕೇಳ್ತಾಳೆ. ನೀನೇ ಚೆನ್ನಾಗಿ ಐಡಿಯಾ ಮಾಡೋದಲ್ವಾ, ನಾಳೆ ಇವ್ರನ್ನ ಆಚೆ ಕಳಿಸೋದು
ನಿನ್ ಜವಾಬ್ದಾರಿ ಅಷ್ಟೇ ನೋಡ್ಕೊ ಅಂತ ಹೇಳಿ ಶಾಂತಿ ಹೋಗ್ತಾಳೆ. ಶಾಂತಿ ಹೇಳೋ ಮಾತನ್ನ ಕೇಳಿಸ್ಕೊಂಡು ಅಳ್ತಾ ನಿಂತ್ಕೊಳ್ತಾಳೆ ರೋಹಿಣಿ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.